ಎಸ್ಪೆಷಲಿ ಬೆಂಗಳೂರಿನ ಜನ ನಿಮ್ಮ ಬನಶಂಕರಿ ಮಾರ್ಕೆಟ್ಗೆ, ಯಶವಂತಪುರದ APMCಗೆ, ರಾಮನಗರದ ಮಾರ್ಕೆಟ್ಗೆ ನಾವು ನೀವು ತಿನ್ನುವ ಅರ್ಧದಷ್ಟು ಬೆಳೆ, ತರಕಾರಿ, ಹಣ್ಣು, ಹಂಪಲು, ಸದೆ, ಸೊಪ್ಪು ಎಲ್ಲ ಬರೋದು ಬಿಡದಿಯ ಆ 9 ಕಂದಾಯ ಗ್ರಾಮಗಳಿಂದ. ಹಾಗಾದ್ರೆ ಬನ್ರಿ, ಒಂದು ಸರ್ಪ್ರೈಸ್ ಇಡ್ತೀವಿ ನಿಮ್ಮ ಮುಂದೆ. ನಾವಿವತ್ತು ಬಿಡದಿಯ ರೈತರಿಗೆ ನಾವು ಒಂದೇ ಒಂದು ಫೋನ್ ಕಾಲ್ ಮಾಡಿದ್ವಿ. ಸರ್, ನಿಮ್ಮಲ್ಲಿ ಏನೇನು ಬೆಳೆ ಬೆಳಿತೀರಿ ಸರ್, ಒಂದು ಸ್ವಲ್ಪ ನಮಗೆ ಕಳಿಸ್ಕೊಡ್ಬೋದಾ ಅಂತಂದ್ರಿ. ರೈತರು ಏನಂದ್ರು ಗೊತ್ತಾ? ಸ್ವಾಮಿ, ಒಂದು ಬೆಳೆ ಏನು ಸ್ವಾಮಿ, ಒಂದು ಬುಟ್ಟಿ ಏನು ಬತ್ತಾಯ್ತು ಸ್ವಾಮಿ, ತಗೊಳ್ಳಿ ನಮ್ಮ ತಾವ ಏನೇನೈತೆ ಎಲ್ಲವನ್ನೂ ಕಳಿಸ್ಕೊಡ್ತೀವಿ ಅಂತಂದ್ರು. ಹೌದಾ? ನಮ್ಮ ಆಫೀಸ್ಗೆ ಒಂದು ಲೋಡ್ ಗಟ್ಲೆ ತುಂಬ್ಕೊಂಬಂದ್ರು. ನಮ್ಮ ಇಡೀ ಗಾಡಿಯಲ್ಲಿ, 2 ಗಾಡಿಯಲ್ಲಿ, ಈಕೋ ಗಾಡಿಯಲ್ಲಿ, ಮಾರುತಿ ಈಕೋ ಗಾಡಿಯಲ್ಲಿ. ಅದು ನಮ್ಮ ಅನ್ನದಾತ ಅಂತಂದ್ರೆ, ಆತನ ಮನಸ್ಸು ಅಂತಂದ್ರೆ. ಹಾಗಾದ್ರೆ ಸರ್ಪ್ರೈಸ್ ಏನು ನಿಮ್ಮ ಮುಂದೆ ನಾನು ಇಡ್ತಾನೆ ಇವಾಗ. ಇದು ಯಾವುದು ಸಿಟಿ ಮಾರ್ಕೆಟ್ ಇಂದ, ಕಲಾಸಪಾಳ್ಯದಿಂದ, ಬನಶಂಕರಿ ಮಾರ್ಕೆಟ್ ಇಂದ, ಯಶವಂತಪುರ APMC ಇಂದ ಅಥವಾ ನಿಮ್ಮ ಮನೆ ಅಕ್ಕಪಕ್ಕದ ಹಾಪ್ಕಾಮ್ಸ್ ಇಂದ ತಂದಿರೋದಲ್ಲ. ಬಿಡದಿಯ ರೈತರು ನಮಗೆ ಕಳಿಸಿಕೊಟ್ಟಿರುವ, ಅವರು ಬೆಳೆದಿರುವ ಬೆಳೆ. ಹಾಗಾದ್ರೆ ಬಿಡದಿಯಲ್ಲಿ ಏನಿದೆ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಬಿಡದಿಯ ರೈತರೇ ಕಳಿಸ್ಕೊಟ್ಟಿರುವ ಬೆಳೆ. ತೋರಿಸಿ ಅದನ್ನ ನಮ್ಮ ಜನಕ್ಕೆ ಪ್ಲೀಸ್. ನಮ್ಮ ಜನ ನೋಡ್ಬೇಕದನ್ನ. ಇದು ಬಿಡದಿಯ ರೈತರೇ ಬೆಳೆದಿರುವ ಬೆಳೆ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು. ಒಂದ್ಸಲ ಕಣ್ ತುಂಬಿಸ್ಕೊಳ್ಳಿ. ಬಂಜರು ಭೂಮಿ ಅಲ್ಲ, ಬರಡು ಭೂಮಿ ಅಲ್ಲ, ಕತ್ತೆ ಸತ್ರೆ ಹೂಳೋರಿಲ್ಲ ಅಲ್ಲ, ನಾಟಕ, ಡ್ರಾಮಾ, ದಗಲ್ಬಾಜಿತನ ಮಾಡ್ತಿರಲ್ಲ ನೀವೆಲ್ಲರೂ. ಮಾನ ಮರ್ಯಾದೆ ಇಲ್ದಂಗೆ ನಡ್ಕೊಳ್ತಿರಲ್ಲ ನೀವು. ಸರ್ಕಾರ 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 ಅಂತ ಕರೆಸ್ಕೊಳ್ಳೋರು. ಬೆಂಗಳೂರು ಜನರೇ ಗಮನಿಸಿ, ಕರ್ನಾಟಕದ ಜನರೇ ಗಮನಿಸಿ. ನಮ್ಮ ಕರ್ನಾಟಕ ಒಂದು ರೀತಿ ಅದ್ಭುತವಾದಂಥ ತಾಣ, ಪ್ರಕೃತಿಯ ವಿಸ್ಮಯ ನಮ್ಮ ಕರ್ನಾಟಕ. ಎಲ್ಲೂ ಹೋದ್ರೂ ಕೂಡ ಅದ್ಭುತವಾದ ಬೆಳೆಗಳು, ಎಲ್ಲೂ ಹೋದ್ರೂ ಕೂಡ ಅದ್ಭುತವಾದಂಥ ತರಕಾರಿ, ಸದೆ, ಸೊಪ್ಪು, ಏನು ಬೇಕು ನಿಮಗೆ, ಹಣ್ಣು, ಹಂಪಲು, ಹೂವ. ಉತ್ತರ ಕರ್ನಾಟಕಕ್ಕೆ ಹೋಗಿ, ಮಧ್ಯ ಕರ್ನಾಟಕಕ್ಕೆ ಬನ್ನಿ, ಬೆಂಗಳೂರಿಗೆ ಬನ್ನಿ, ಬೆಂಗಳೂರಿನ ಸುತ್ತಮುತ್ತಕ್ಕೆ ಬನ್ನಿ, ನಮ್ಮ ಮಲೆನಾಡಿಗೆ ಬನ್ನಿ, ಎಲ್ಲ ಕಡೆ ಬನ್ರಿ. ಆದ್ರೆ ಇವಾಗ ಬಿಡದಿಗೆ ಬನ್ನಿ. ಬನ್ನಿ ನಮ್ಮ ಬಿಡದಿಗೆ ಇವತ್ತು. ಇದು ಬಿಡದಿಯ ರೈತರು ಅವರು ಬೆಳೆದಿರುವ ಬೆಳೆ, ನಮಗೆ ಕಳುಹಿಸಿಕೊಟ್ಟಿರುವ ಬೆಳೆ. ಬಂಜರು ಭೂಮಿಲಿ ಇದೆಲ್ಲ ಬೆಳೆ ಕಾಯ್ತದ ಸ್ವಾಮಿ? ಅಕ್ಕವ್ರೆ, ಅಣ್ಣ, ಬಂಜರು ಭೂಮಿನಾಗೆ ಇದೆಲ್ಲ ಬರ್ತದ? ಹೌದಾ? ಬಂಜರು ಭೂಮಿನಾಗೆ AI, ChatGPT, ಜೆಮಿನಿ ಬಳಸ್ಬಿಟ್ಟು ಇದನ್ನೆಲ್ಲ ತೆಗೆದವ್ರ? ಅಥವಾ ಅದೇನೋ ಕ್ಲೌಡು, ಆಂಥ್ರೋಪಿಕ್ಕು, ಅದೇನೋ ಬರ್ತದಲ್ಲ ಸ್ವಾಮಿ, ಪರ್ಪ್ಲೆಕ್ಸಿಟಿಯ ಅದೇನೋ ಬರ್ತದಲ್ಲ, ನನ್ನ ಬಾಯಿಗೆ ಬರಕ್ಕಿಲ್ಲ ಬಿಡು ಸ್ವಾಮಿ. ಅದೆಲ್ಲ ಏನಾದರೂ ಬಳಸ್ಬಿಟ್ಟು ಈ ಜಮೀನಾಗೆ ಈ ಬೆಳೆನೆಲ್ಲ ನಮ್ಮ ಬಿಡದಿಯ ರೈತರು ಏನಾದ್ರು ತೆಗೆದವ್ರ ಸ್ವಾಮಿ? ಬನ್ನಿ, ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿಂದ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ ಮೀ ಸ್ಟಾರ್ಟ್. ಬಿಡದಿಯ ರೈತರು ಏನೇನು ಬೆಳೀತಾರೆ, ಏನೇನು ಕಳಿಸ್ಕೊಟ್ಟಿದ್ದಾರೆ. ರೇಷ್ಮೆ, ಹೂಕೋಸು, ಟೊಮೆಟೊ, ವೀಳ್ಯದೆಲೆ, ಅಡಿಕೆ. ನೋಡ್ರಿ, ಅಡಿಕೆ ನಮ್ಮ ಬಿಡದಿಯ ರೈತರು ಬೆಳೆಯೋದು ಅಡಿಕೆ. ಬದನೆಕಾಯಿ, ಮರಗೆಣಸು. ಕಾಣಿಸ್ತಾ ಇದೆಯಾ? ಇಲ್ಲಿ ಚಕೋತ ಒಬ್ರು ಬಹಳ ಚೆನ್ನಾಗಿ ಕಳಿಸ್ಕೊಟ್ಟಿದ್ದಾರೆ. ಇವ್ರ ಹೆಸರು ಏನು ಗೊತ್ತಾ? ನಾನು ಹೇಳ್ತೀನಿ ನೋಡಿ. ಇವ್ರ ಹೆಸರು ಮೂರ್ತಿ ಯಲ್ಲಪ್ಪ ಅಂತ, ಬೈರಮಂಗಲದವರು. ನಮಗೆ ಚಕೋತ ಕಳಿಸ್ಕೊಟ್ಟಿದ್ದಾರೆ. ಸೋರೆಕಾಯಿ ಸ್ವಾಮಿ, ಅಣ್ಣವು ಸೋರೆಕಾಯಿ ಅಣ್ಣವು. ನೋಡ್ಕೊಳ್ಬಿಟ್ರಪ್ಪ ಸರ್ಕಾರದಲ್ಲಿ ಯಾರು ಅವರು ಎಲ್ಲರೂ ನೋಡ್ಕೊಂಬಿಟ್ರಪ್ಪ. ಸೋರೆಕಾಯಿ ಕಳ್ಸೋರ್ ಕಣ ನಾವು. ಆಯ್ತರಾ? ಸೀಬೆಕಾಯಿ ಅಥವಾ ಚೇಪೆಕಾಯಿ ಬಿಡ್ದಿದ್ದು ಬನಶಂಕರಿ ಮಾರ್ಕೆಟ್ದಲ್ಲ, ಬನಶಂಕರಿ ಮಾರ್ಕೆಟ್ ಬರೋದು ಬಿಡ್ದಿದೆಯಾ? ಆಯ್ತಾ? ಸೌತೆಕಾಯಿ ಸ್ವಾಮಿ, ಸೌತೆಕಾಯಿ. ಲಕ್ಷ್ಮಣ ಫಲ ಅಥವಾ ರಾಮಫಲ. ಆಯ್ತಾ? ಪಡವಲಕಾಯಿ, ನುಗ್ಗೆಕಾಯಿ. ಗಮನಿಸ್ರಿ, ನುಗ್ಗೆಕಾಯಿ ಬಿಡದೆ ಜನ ಬೆಳೆದಿರೋದು. ಮತ್ತೆ 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 ಹೇಳ್ತೀನಿ, ಬಂಜರು ಭೂಮಿನಾಗ ಬೆಳೆದಿರೋದು ಸ್ವಾಮಿ. ಬಂಜರು ಭೂಮಿನಾಗ ಬೆಳೆದವ್ರೆ.
ಇದೇನು ಗೊತ್ತಾ ನಿಮಗೆ? ಜೋಳದ ಕಡ್ಡಿ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕು, ರವಿಶಂಕರ್ ಆಶ್ರಮ, ಮೈಸೂರು ಝೂ, ಈ ತರದ ಜೋಳದ ಕಡ್ಡಿಯನ್ನ 25,000 kg ಜೋಳದ ಕಡ್ಡಿಯನ್ನ ಪ್ರತಿ ತಿಂಗಳು ಕಳಿಸ್ಕೊಡ್ತಾರೆ. ಬನ್ನಿ ಕೆಳಗೆ ತೋರಿಸ್ತೀನಿ, ಬನ್ನಿ. ಬಿಡದಿಯ ಜನ ಏನ್ ಬೆಳೆದ್ಯಾರ ತೋರಿಸ್ತೀನಿ ಬನ್ನಿ. ಬಾಳೆಹಣ್ಣು ಕಣಣ, ಬಾಳೆಹಣ್ಣು ಕಾಣಿಸ್ತಾ ಇದೆಯಾ? ಎಳ್ನೀರು, ಬಿಡದಿಯ ರೈತರು ಬೆಳೆದಿರೋದು. ಇದು ಕಾಯಿ ಆಗೋಗಿದೆ. ಎಲ್ಲ ಒಂದೇ, ಎಳ್ನೀರಾದ್ಮೇಲೆ ತೆಂಗಿನಕಾಯಿ ಆಗೋದಲ್ವೇನ್ರಿ? ಪಪ್ಪಾಯ, ಏನು ಮಜವಾಗಿದೆ ನೋಡ್ರಿ. ಪಪ್ಪಾಯ ಏನು ಮಜವಾಗಿದೆ ನೋಡ್ರಿ, ಎಷ್ಟು ಅದ್ಭುತವಾಗಿದೆ ನೋಡ್ರಿ ನಮ್ಮ ಬಿಡದಿಯ ರೈತರು ಬೆಳೆದಿರೋದು. ಪಾಪ ನಮಗೆ ಕೆಜಿ ಗಟ್ಟಲೆ ಕಳಿಸ್ಬಿಟ್ಟಿದ್ದಾರೆ. ಅವರಿಗೆ 10 ರೂಪಾಯಿ ಕೊಡ್ತಾರಂತೆ 1 kg, ನಮಗೆ ಕೆಜಿ ಗಟ್ಟಲೆ ಕಳಿಸ್ಬಿಟ್ಟಿದ್ದಾರೆ. ಇಲ್ಲಿ ಬನ್ನಿ, ಅಡಿಕೆ, ಇದು ಅಡಿಕೆ ಕಾಣಿಸ್ತಾ ಇದೆಯಾ? ಇದು ಅಡಿಕೆ. ಇದು ನೋಡ್ಕೊಳ್ಳಿ, ನಿಮ್ಮ ಕಣ್ಣು ಮುಂದೆ ನೋಡ್ಕೊಳ್ಳಿ ಸ್ವಾಮಿ. ಇದೇನು, ನಾನೇನು ಬಾಯ್ ಬಿಟ್ಟು ಹೇಳ್ಬೇಕಾ ನಿಮಗೆ? ಹಲಸಿನ ಹಣ್ಣು ಎತ್ಬೋದ ನೋಡ್ತೀನಿ ಒಂದ್ಸಲ. ಹಲಸಿನ ಹಣ್ಣು ಬಂಜರು ಭೂಮಿ ಅಲ್ವಾ, ಏನು ಭಾರ ಇರಲ್ಲ ಅಲ್ಲ ಹಲಸಿನ ಹಣ್ಣು ಎತ್ತೋದಕ್ಕೆ. ಅಯ್ಯೋ ಪಾಪ, ಬಂಜರು ಭೂಮಿ ಅಲ್ಲ, ಬಂಜರು ಭೂಮಿಯಲ್ಲಿ ಹಲಸಿನ ಹಣ್ಣು ಬೆಳಿಬಾರ್ದು ಸ್ವಾಮಿ. ಏನ್ ಮಾಡ್ತೀರಿ? ಬೀಳಲ್ಲ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಏನ್ರಪ್ಪ, ಈಗ ನನ್ಗೆ ಯಾರಾದ್ರೂ ಹೇಳಿ, ಬಿಡದಿನ ಬರೀ ಡ್ರೋನ್ ಕ್ಯಾಮ್ರಾದಲ್ಲಿ ಝೊಯ್ ಪೊಯ್ ಟೊಯ್ ಅಂತ ನೋಡ್ಬಿಟ್ಟು, ಅಥವಾ ಆ ವಾಟರ್ ಟ್ಯಾಂಕರ್ ಮೇಲೆ ಹತ್ಬಿಟ್ಟು ನೋಡ್ಬಿಟ್ಟು ಬಿಡದಿನ ಡಿಸೈಡ್ ಮಾಡ್ತಿರೋ, ಅಥವಾ ಬಿಡದಿಯಲ್ಲಿ ಏನೇನೆಲ್ಲ ಬೆಳೀತಾರೆ ಅನ್ನೋದನ್ನ ನೀವು ಕಣ್ಣಾರೆ ಕಾಣ್ತಿರೋ. ನನ್ನ ಮಾತು ನಿಮಗೆ ಇವತ್ತೊಂದು ಸ್ವಲ್ಪ ವ್ಯಂಗ್ಯ ಅಂತ ಅನ್ಸ್ಬೋದು, ಸ್ವಲ್ಪ ಕೋಪದಿಂದ ಕೂಡಿದೆ ಅಂತ ಅನ್ಸ್ಬೋದು. ಇದು ಬಂಜರು ಭೂಮಿನಾಗ ಬೆಳೆದಿರೋದು ಅಂತಂದ್ರೆ ಇನ್ನು ಫಲವತ್ತಾದ ಭೂಮಿಲಿ ಇನ್ನೇನೇನೆಲ್ಲ ಬೆಳಿಬೋದ್ರಿ ಸರ್ಕಾರದವ್ರೆ, ಗೌರ್ಮೆಂಟ್ನವ್ರು? ಹೇಳ್ರಿ ಒಂದು ಸ್ವಲ್ಪ. ಇದು ಬಂಜರು ಭೂಮಿ. ಮತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಲಿಸ್ಟ್ ಕೊಡ್ತೀನಿ ಕೇಳಿಸ್ಕೊಳ್ಳಿ. ನಮ್ಮ ಬೆಂಗಳೂರಿನ ಜನಕ್ಕೆ, ನಮ್ಮ ಕರ್ನಾಟಕದ ಜನಕ್ಕೆ ನಾನು ನಮಸ್ಕರಿಸ್ತಾ ಇನ್ನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾವು ಯಾಕೆ ಬಿಡದಿಯ ಪರವಾಗಿ ನಿಲ್ಲಬೇಕು? ಇದಕ್ಕೆ ಮೀರಿದ್ದಿನ್ನೂ 1000 ಇದೆ. ಹಾಲಿದೆ, ಮತ್ತೊಂದಿದೆ, ಮಗದೊಂದಿದೆ, ಬೇರೆ ಬೇರೆ ಇದೆ, ಮರಗಳಿದ್ದಾವೆ, ಬೇರೆ ಎಲ್ಲವೂ ಇದ್ದಾವೆ. ಆದ್ರೆ ಯಾಕೆ ನಾವು ಬಿಡದಿಯ ಜನರ ಪರವಾಗಿ ನಿಲ್ಲಲೇಬೇಕು? ಇದನ್ನ ರೆಕಾರ್ಡ್ ಮಾಡಿಟ್ಕೊಳ್ಳಿ. ಇದನ್ನ ನಿಮ್ಮ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ವೈರಲ್ ಮಾಡಿ. ಇದನ್ನ ಬಿಡದಿಯಲ್ಲಿ ಬೆಳೆಯೋದು ಏನು ನಾನು ಲಿಸ್ಟ್ ಕೊಡ್ತೀನಿ, ಪೆನ್ನು ಪೇಪರ್ ತಗೊಳ್ಳಿ, ಬರ್ಕೊಳ್ಳಿ. ಇದು ಬರೀ ಸ್ಯಾಂಪಲ್ ಅಷ್ಟೇ. ರೇಷ್ಮೆ, ಹೂಕೋಸು, ವೀಳ್ಯದೆಲೆ, ಅಡಿಕೆ, ಡ್ರ್ಯಾಗನ್ ಫ್ರೂಟ್, ಹಾಗಲಕಾಯಿ, ಮಾವಿನಕಾಯಿ, ಎರಳೆಕಾಯಿ, ಸೌತೆಕಾಯಿ, ಬದನೆಕಾಯಿ, ಲಕ್ಷ್ಮಣ ಫಲ, ಸೋರೆಕಾಯಿ, ಪಡವಲಕಾಯಿ, ನುಗ್ಗೆಕಾಯಿ, ಜೋಳದ ಕಡ್ಡಿ, ಚಕೋತ, ಮರಗೆಣಸು, ಟೊಮೆಟೊ, ಹೂಕೋಸು, ಏಲಕ್ಕಿ, ಬಾಳೆಹಣ್ಣು, ತೆಂಗಿನಕಾಯಿ ಜೊತೆಗೆ ಎಳ್ನೀರು, ಪಪ್ಪಾಯ, ಸೌತೆಕಾಯಿ, ಮತ್ತೆ ಹೂಕೋಸು, ಹಲಸಿನ ಹಣ್ಣು, ಅಡಿಕೆ. ಎಷ್ಟಾಯ್ತು ಲಿಸ್ಟಲ್ಲಿ? ಎಷ್ಟಾಯ್ತು ಲಿಸ್ಟಲ್ಲಿ? ಇದು ಬಿಡದಿಯಲ್ಲಿ ಬೆಳೆಯೋದು, ಬಂಜರು ಭೂಮಿ ಬಿಡದಿಯಲ್ಲಿ ಬೆಳೆಯೋದು. ಕ್ಯಾನ್ ಯು ಈವನ್ ಬಿಲೀವ್? ನಂಬೋದಕ್ಕೆ ಸಾಧ್ಯನಾ? ಅದಕ್ಕೆ ನಾನು ಹೇಳಿದ್ದು ನಿಮಗೆ, ಬಿಡದಿ ನಾವು ಕಂಡಂತೆ, ಇನ್ನೊಬ್ರು ಯಾರೋ ಜೊಯ್ ಅಂತ ಡ್ರೋನ್ ಕ್ಯಾಮ್ರಾ ಹಾರಿಸಿ ಕಂಡಂತೆ ಅಲ್ಲ ಸ್ವಾಮಿ, ಅಥವಾ ವಾಟರ್ ಟ್ಯಾಂಕರ್ ಮೇಲೆ ಪುಯ್ ಅಂತ ನಿಂತ್ಕೊಂಡ್ಬಿಟ್ಟು ತೋರಿಸ್ದಂಗಲ್ಲ ಸ್ವಾಮಿ. ಯಜಮಾನ್ರೆ ನೋಡಿ,